ನೋಡಿ, ಬೇರೆಲ್ಲೂ ಸಿಗದಂತ ಗ್ಯಾಸ್ ಸಿಲಿಂಡರ್ಗಳು ತ್ರಿವೇಣಿ ರೋಡ್ನಲ್ಲಿ ಸಿಗ್ತಾ ಇದೆ. ಖಾಸಗಿ ಏಜೆನ್ಸಿಗಳು ಈ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹೆಚ್ಚು ಹಣವನ್ನು ವಸೂಲಿ ಮಾಡಿ ದುಪ್ಪಟ್ಟು ಹಣವನ್ನು ಇಸ್ಕೊಂಡು ಈ ಖಾಸಗಿ ಸಿಲಿಂಡರ್ಗಳನ್ನ ಕೊಡ್ತಾ ಇರೋದು. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ, ನೋಡ್ಕೊಂಡು ಬನ್ನಿ. ಗ್ಯಾಸ್ ಸೇಲ್ಗಲ್ವಾ? ಹೌದಾ? ಎಷ್ಟು ಹಣ ಇದೆ? ಇದೆಯಾ? ಖಾಲಿ ಇದೆಯಾ? ಯಾವ್ದಾದ್ರು ಯಾವ್ದಾದ್ರು ಒಂದಿಲ್ವಾ? ನೀವು ಆರ್ಡರ್ ಮಾಡಿದ್ರೆ ಬರುತ್ತಾ? ಓ, 3 ದಿವಸ ಆಯ್ತು. ಯಾವ್ದು ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡಿಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕ್ ಇಲ್ಲ ಕಮರ್ಷಿಯಲ್? ಅಣ್ಣ, ಒಂದ್ ಸಿಲಿಂಡರ್ ತಂದು ಕೊಟ್ರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡ್ ಅಲ್ಲಿ ಐತಾ? ಡೌನ್ ಅಲ್ಲಿ ಐತಾ? ಹೌದಾ? ನಾಳೆ ಬಂದೇ ಕೊಡ್ಬೋದು. ನಿಮ್ಗೆ ಹೆಂಗೆ? ಯಾವ್ದ್ರಿಂದ? ಏಜೆನ್ಸಿಯಿಂದ ಬರೋದಾ? ಗ್ಯಾಸ್ ಸೇಲ್ಗಲ್ವಾ? ಹೌದಾ? ಎಷ್ಟು ಹಣ ಇದೆ? ಇದೆಯಾ? ಖಾಲಿ ಇದೆಯಾ? ಯಾವ್ದಾದ್ರು ಯಾವ್ದಾದ್ರು ಒಂದಿಲ್ವಾ? ನೀವು ಆರ್ಡರ್ ಮಾಡಿದ್ರೆ ಬರುತ್ತಾ? ಓ, 3 ದಿವಸ ಆಯ್ತು. ಯಾವ್ದು ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡಿಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕ್ ಇಲ್ಲ ಕಮರ್ಷಿಯಲ್? ಅಣ್ಣ, ಒಂದ್ ಸಿಲಿಂಡರ್ ತಂದು ಕೊಟ್ರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡ್ ಅಲ್ಲಿ ಐತಾ? ಡೌನ್ ಅಲ್ಲಿ ಐತಾ? ಹೌದಾ? ನಾಳೆ ಬಂದೇ ಕೊಡ್ಬೋದು. ನಿಮ್ಗೆ ಹೆಂಗೆ? ಯಾವ್ದ್ರಿಂದ? ಏಜೆನ್ಸಿಯಿಂದ ಬರೋದಾ? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಒಂದ್ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ಸೃಷ್ಟಿಯಾಗಿದೆ. ಈ ಮಧ್ಯೆ ಖಾಸಗಿ ಏಜೆನ್ಸಿಗಳು ಈ ಅಕ್ರಮವಾಗಿ ಈ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಬೇರೆ ಯಾರಿಗೂ ಸಿಗದಂತ ಸಿಲಿಂಡರ್ ಇವರಿಗೆ ಹೇಗೆ ಸಿಗ್ತಾ ಇದೆ? ಸದ್ಯಕ್ಕೆ ಎಷ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಪ್ರವೀಣ್, ಯಾವಾಗ ನಗರದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಶುರುವಾಯಿತು ಆ ಕ್ಷಣದಿಂದ ಕೂಡ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಕಾಳಸಂತೆಯಲ್ಲಿ ಯಾವ ರೀತಿ ಮಾರಾಟ ಆಗ್ತಾ ಇದೆ ಅನ್ನೋದನ್ನು ದೃಶ್ಯ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಎಂಬಂತೆ ಯಾವಾಗ ನಗರದಲ್ಲಿ ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗೆ ಅಭಾವ ಎದುರಾಯಿತು ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏಜೆನ್ಸಿಗಳು ಇದೀಗ ಡೊಮೆಸ್ಟಿಕ್ ಸಿಲಿಂಡರ್ಗಳ ವಿಚಾರದಲ್ಲೂ ಕೂಡ ಕಲಾಟ ಆಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಕೂಡ ಹೋಟೆಲ್ ಮಾಲೀಕರಿಗೆ ಡಬಲ್ ದರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇಷ್ಟು ದಿನ 1,800 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದಂತ ಸಿಲಿಂಡರ್ ಇದೀಗ 4,000, 5,000 ಗಡಿ ದಾಟ್ತಾ ಇದೆ. ಯಾರು ಹೆಚ್ಚುವರಿ ಹಣವನ್ನು ಕೊಡ್ತಾ ಇದ್ದಾರೋ ಅಂತವರಿಗೆ ಸಿಲಿಂಡರ್ ಕೂಡ ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಇದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗದಲ್ಲಿರುವಂತಹ ಜನರು ಇವತ್ತು ಸಮಸ್ಯೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಯಾವಾಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ರಿಪಬ್ಲಿಕ್ ಕನ್ನಡ ದೃಶ್ಯ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡಲು ಶುರುವಾಯಿತು. ಈಗಾಗಲೇ ಡಿಸಿ ಜಗದೀಶ್ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಯಾವ ರೀತಿ ದಂಧೆ ನಡೆಯುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗಿ ಈ ಒಂದು ದಂಧೆ ನಡೀತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಉದಾಹರಣೆಗೆ ಯಾವುದೋ ಒಂದು ಏಜೆನ್ಸಿಗಳಿಗೆ ಇಷ್ಟೊಂದು ಒಂದು ಪ್ರಮಾಣದಲ್ಲಿ ಏನು ಗ್ಯಾಸ್ ಸರಬರಾಜಾಗುತ್ತೋ ಅದರಲ್ಲಿ ಅರ್ಧಕ್ಕಷ್ಟು ಅವರು ಸ್ಟಾಕ್ ಇಟ್ಕೊಂಡು ಖಾಸಗಿರಿಗೆ ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಉದಾಹರಣೆಗೆ ಬೆಂಗಳೂರಿಗೆ ನಿತ್ಯವೂ ಕೂಡ ಸರಿಸುಮಾರು 22,000 ಸಿಲಿಂಡರ್ ಬೇಕಾಗುತ್ತೆ. ಅದರಲ್ಲಿ ಅವರು 11,000ದಷ್ಟು ಪೂರೈಕೆ ಮಾಡಿ ಉಳಿದ 11,000ವನ್ನು ಬೇರೆಯವರಿಗೆ ಮಾರಾಟ ಮಾಡಿ ಆ ಮೂಲಕ ದಂಧೆ ನಡೆಯುತ್ತೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ಅಧಿಕಾರಿಗಳು ತನಿಖೆ ಮಾಡಿ ಯಾರು ತಪ್ಪಿತಸ್ಥಿದ್ರು ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ನಿತ್ಯವೂ ಕೂಡ ನಮಗೆ ಡೊಮೆಸ್ಟಿಕ್ ಆಗಿರಬಹುದು, ಕಮರ್ಷಿಯಲ್ ಸಿಲಿಂಡರ್ ಯಾರಿಗೆ ನೀಡಿದೆಯೋ ಅವರಿಗೆ ಸಿಗದೆ, ನ್ಯಾಯಯುತವಾಗಿ ಯಾರಿಗೆ ಸಿಗಬೇಕಾಗಿತ್ತು ಅವರಿಗೆ ಸಿಗದೆ ಇವತ್ತು ಬ್ಲಾಕ್ ಮಾರ್ಕೆಟ್ ನಲ್ಲಿ ಅದನ್ನು ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರವೀಣ್, ಸತಾರ್, ಒಂದೀಗ ಈ
ಕಾಳಸಂತೆಯಲ್ಲಿ ಅಕ್ರಮವಾಗಿ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಇವ್ರದ್ದು ಒಂದು ಚೈನ್ ಲಿಂಕ್ ಇದೆಯಾ? ಈ ರೀತಿಯಾಗಿ ದಂಧೆ ಮಾಡ್ಕೊಂಡಿದ್ದಾರೆ. ಇವರಿಗೆ ಎಲ್ಲಿಂದ ಸಿಲಿಂಡರ್ ಸಿಗ್ತಾ ಇದೆ? ಯಾಕೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇದು? ಸದ್ಯಕ್ಕೆ ಏನ್ ಕತೆ ಅಂತ ಇದು? ಪ್ರವೀಣ್, ಕೆಲವೊಂದು ಭಾಗದಲ್ಲಿ ಇದೀಗ ಡೊಮೆಸ್ಟಿಕ್ ಗ್ಯಾಸ್ಗಳನ್ನು ಕಳ್ಳಾಟ ಮಾಡ್ತಾ ಅಂದ್ರೆ ಅದನ್ನು ಕೂಡ ಕಮರ್ಷಿಯಲ್ ಗ್ಯಾಸ್ಗೆ ಫಿಲ್ ಮಾಡಿ ಅದನ್ನು ಕೂಡ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮನೆಗಳಿಗೆ ಸರಬರಾಜಾಗಬೇಕಾಗಿದ್ದಂತಹ ಗ್ಯಾಸ್ಗಳು ಇದೀಗ ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದೆ. ಜೊತೆಗೆ ದಾರಿ ಮಧ್ಯೆ, ಉದಾಹರಣೆಗೆ ಇದೀಗ ಸೋಲೂರಿಂದ ಒಂದು ಗ್ಯಾಸ್ ಸಿಲಿಂಡರ್ ಬರ್ತಾ ಇದ್ರೆ ಅದನ್ನು ದಾರಿ ಮಧ್ಯವೇ ಅದನ್ನು ಬೇರೆ ಡೊಮೆಸ್ಟಿಕ್ ಗ್ಯಾಸ್ಗಳನ್ನು ಕಮರ್ಷಿಯಲ್ ಗ್ಯಾಸ್ಗಳು ಫಿಲ್ ಅಪ್ ಮಾಡಿ ಅದನ್ನು ಮಾರಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಹೋಟೆಲ್ ಮಾಲೀಕರಿಗೆ ಹೆಚ್ಚುವರಿ ಹಣಕ್ಕೆ ಇದೀಗ ಡೊಮೆಸ್ಟಿಕ್ ಗ್ಯಾಸ್ಗಳನ್ನು ಕೂಡ ಮಾರಾಟ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಇದೀಗ ಒಂದಿಷ್ಟು ಜನರು ಡಿಸಿ ಸೇರಿದಂತೆ ಕೆಲವರಿಗೆ ದೂರು ಕೊಡಲು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ನಮ್ಮ ಮನೆಗಳಿಗೆ ಬರಬೇಕಾಗಿದ್ದಂತಹ ಸಿಲಿಂಡರ್ಗಳು ಇದೀಗ ಬ್ಲಾಕ್ ಮಾರ್ಕೆಟ್ ನಲ್ಲಿ ಬೇರೆಯವರ ಕೈ ಸೇರ್ತಾ ಇದೆ. ಜೊತೆಗೆ ಇದು ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಇದರ ಮೂಲ ಎಲ್ಲಿ ಅನ್ನೋದನ್ನು ಮೊದಲಿಗೆ ಪತ್ತೆ ಹಚ್ಚಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿರುವ ಯಾವುದೇ ಒಂದು ಜಾಗದಲ್ಲಿ ಒಂದು ಅಂಗಡಿಯಲ್ಲಿ ಅಥವಾ ಒಂದು ಗುಜರಿ ಅಂಗಡಿ ಆಗಿರ್ಬೋದು ಅಥವಾ ಕೆಲವೊಂದು ಅಂಗಡಿಗಳ ಮುಂದೆ ಇದು ಮಾರಾಟ ಆಗ್ತಿದೆ ಅಂದ್ರೆ ಆ ಒಂದು ಚೈನ್ ಲಿಂಕ್ ನ ಮೂಲ ಎಲ್ಲಿ ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಯಾಕಂದ್ರೆ ಇದು ತುಂಬಾ ವಿಸ್ತಾರವಾಗಿ ಹಬ್ಬಿರುವಂತಹ ಸಾಧ್ಯತೆ ಇರೋದ್ರಿಂದ ಅದರ ಮೂಲಕ್ಕೆ ಕೈ ಹಾಕಿ ಅದನ್ನು ಪತ್ತೆ ಹಚ್ಚಿದ್ರೆ ಮಾತ್ರ ಇದರ ಹಿಂದಿರುವಂತಹ ಎಲ್ಲಾ ಮುಖವಾಡಗಳ ಜೊತೆಗೆ ಎಲ್ಲಾ ವ್ಯಕ್ತಿಗಳು ಹೊರಬರುವಂತಹ ಸಾಧ್ಯತೆ ಇದೆ. ಯಾವಾಗ ಬೆಂಗಳೂರಿನಲ್ಲಿ ಕೃತಕ ಅಭಾವ ಸೃಷ್ಟಿಯಾಯಿತೋ ಅಥವಾ ಸೃಷ್ಟಿ ಮಾಡಿದ್ರು ಆ ಒಂದು ಕ್ಷಣದಿಂದಲೂ ಕೂಡ ಈ ರೀತಿಯಲ್ಲಿ ಬ್ಲಾಕ್ ದಂಧೆ ಶುರುವಾಗಿದೆ. ಡಬಲ್ ರೇಟಿಗೆ ಮಾರಾಟ ಮಾಡ್ತಿರೋ ಆಗಿರಬಹುದು ಅಥವಾ ಡೊಮೆಸ್ಟಿಕ್ ಗ್ಯಾಸ್ಗಳನ್ನು ಕಮರ್ಷಿಯಲ್ ಹೋಟೆಲ್ ಮಾಲೀಕರಿಗೆ ಮಾರಾಟ ಮಾಡ್ತಿರೋದಾಗಿರಬಹುದು ಅಥವಾ ಇನ್ನು ಕೆಜಿಗಳಲ್ಲಿ ವಿಚಾರದಲ್ಲೂ ಕೂಡ ಕಳ್ಳಾಟ ಆಡ್ತಾ ಇರೋದು ಇದೀಗ ಆರೋಪ ಇರೋದ್ರಿಂದ ಇದಕ್ಕೆ ಅಂತಲೇ ಒಂದಿಷ್ಟು ಟೀಮ್ ಮಾಡಿ ಇದನ್ನು ವೆರಿಫೈ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ಬೇಕಾಗಿರೋದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತಾರ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕಾಳಸಂತೆಯಲ್ಲಿ ಇದೀಗ ಎಗ್ಗಿಲ್ಲದೆ ಈ ಗ್ಯಾಸ್ ಸಿಲಿಂಡರ್ ಮಾರಾಟ ಆಗ್ತಾ ಇದೆ. ಒಂದ್ ಕಡೆ ಈ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನರು ಪರದಾಡ್ತಾ ಇದ್ದಾರೆ. ಈ ಮಧ್ಯೆ ಖಾಸಗಿ ಮಾಲೀಕರು ಈ ರೀತಿಯಾಗಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಿಕೊಂಡು. ಹೀಗಾಗಿ ಈ ಸರ್ಕಾರ ಜೊತೆಗೆ ಅಧಿಕಾರಿಗಳು ಇದರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ರಿಪಬ್ಲಿಕ್ ಕನ್ನಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿದೆ. ಆ ರಿಯಾಲಿಟಿ ಚೆಕ್ ನಲ್ಲಿ ಈ ದೃಶ್ಯಗಳು ಲಭ್ಯವಾಗಿರುವುದು. ಯಾವ ರೀತಿಯಾಗಿ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಂತ, ಅದರ ಜೊತೆಗೆ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರೇ. ಒಂದ್ ಕಡೆ ಹೋಟೆಲ್ ಉದ್ಯಮಗಳು ಕೂಡ ಕ್ಲೋಸ್ ಆಗಿರೋದು, ಮತ್ತೊಂದ್ ಕಡೆ ಈ ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಅದರ ಮಧ್ಯೆ ಕಾಳಸಂತೆಯಲ್ಲಿ ಈ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾ ಇರೋದು.